ಚಾನಲ್. ನಾನು ನಿಮ್ಮ ಪ್ರೀತಿಯ ರವಿ ವೆಂಕಟೇಶ್. ಅಡುಗೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅಡುಗೆ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಅಡುಗೆ ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ಇವತ್ತು ಸ್ಪೆಷಲ್ ಅಂತ ಹೆಸರು ಬೇಳೆದು ಪಾಯಸ ಮಾಡಿದ್ದೇನೆ. ಯಾಕೆಂದರೆ ಸ್ವಲ್ಪ ತಂಪಾಗಿ ಇರುತ್ತೆ ಆ್ಯಂಡ್ ತುಂಬ ಬೇಸಿಗೆ ಇರೋದ್ರಿಂದ ಹೆಸರು ಬೇಳೆ ತಂಪು ಅಂತ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ, ಬೆಲ್ಲ ಹಾಕಿ. ನಿಮ್ಗಳಿಗೂ ರೆಸಿಪಿ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ, ಯಾವಾಗಾರ ಇನ್ನೊಂದ್ಸಲ ಮಾಡಿದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಹೇಗಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಸಿಂಪಲ್ ಆ್ಯಕ್ಚುಲಿ. ಅದು ಕಲರ್ ಏನಕ್ಕೆ ಆ ಥರ ಬಂದಿದೆ ಅಂದರೆ ಬೆಲ್ಲದ್ದು ಆರ್ಗ್ಯಾನಿಕ್ ಬೆಲ್ಲ ತರ್ತೀವಲ್ಲ ಕ್ಯಾತ್ಸಂದ್ರಿಂದ, ಅದನ್ನು ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿ ಬಂದಿದೆ. ನೀವು ಸಕ್ಕರೆ ಹಾಕೋಬೋದು, ಬಟ್ ಸಕ್ಕರೆ ಅಡ್ವೈಸಬಲ್ ಅಲ್ಲ. ಬೆಲ್ಲನೇ ಬೆಸ್ಟ್ ಅನ್ಸುತ್ತೆ, ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ಥರ ಆಗಿದೆ. ಇದಕ್ಕೆ ತುಪ್ಪ ಎಲ್ಲ ಏನೂ ಹಾಕಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕ್ತೀನಿ ಅಷ್ಟೇ ತುಪ್ಪದಲ್ಲಿ. ಮಿಕ್ಕಿದೆಲ್ಲನೂ ಆಲ್ಮೋಸ್ಟ್ ಆಗಿದೆ. ಬೇಳೆ ಬೇಯಿಸಿಟ್ಟಿದ್ದೀನಿ. ಪಾಲಕ್ ಸೊಪ್ಪು ನಮ್ಮ ಮನೇಲಿ ಬಿಟ್ಟಿತ್ತು. ಕೇಳ್ತಾ ಇದ್ವಿ ನಿಮ್ಮ ಗಾರ್ಡನ್ ಅಪ್ಡೇಟ್ ಮಾಡಿ ಅಂತ. ಒಂದೆರಡು ಸಲ ಮಳೆ ಎಲ್ಲ ಬಿತ್ತನ, ಹಾಗಾಗಿ ಪಾಲಕ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫ್ರೆಶ್ ಆಗಿ ಇರೋವಂಥ ಪಾಲಕ್ ಸೊಪ್ಪು. ಅಂದರೆ ಈ ಥರ ಕಡ್ಡಿ ಕಿತ್ಕೊಂಡು ಬರ್ತೀನಿ ಅಷ್ಟೇ, ಬೇರ್ ಸಮೇತ ಕಿತ್ತಿಲ್ಲ. ಯಾಕಂದರೆ ಇನ್ನೂ ಒಂದು 2 ಸಲ ಕಿತ್ಕೋಬೋದು, ಅಂದರೆ ಇನ್ನೊಂದೆರಡು ಸಲ ಬೆಳೆ ಬರುತ್ತೆ ಅಂತ. ಆ್ಯಂಡ್ ಸಾಕಿಷ್ಟು ಬೇಕಾದಷ್ಟು. ಅದು ಮನೇಲಿ ಬೆಳೆದಿದ್ದು ಅಂದರೆ ತುಂಬಾ ಫ್ರೆಶ್ ಆಗೂ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಆಗಿ ಬೇಳೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನಿಮಗೂ ಯಾವ ಥರ ಮಾಡ್ತೀನಿ ಅಂತ. ಬೇಳೆ ಅಂದರೆ ಮಸೂರ್ ದಾಲ್ ಆ್ಯಕ್ಚುಲಿ ಬೇಯಿಸಿಟ್ಕೊಂಡಿದ್ದೀನಿ. ಇತ್ತು ಮನೆಯಲ್ಲಿ ಅಂತ, ಅಂದರೆ ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ ಅದು. ಆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಒಗ್ಗರಣೆ ಮಾಡ್ಬಿಟ್ಟು ಒಗ್ಗರಣೆಲಿ ಬಾಡಿಸ್ಕೊಂಡು ಬೇಳೆ ಹಾಕಿ ಒಂಚೂರು ಉಪ್ಪು ಹಾಕ್ತೀನಿ ಅಷ್ಟೇ. ಸಪ್ಪೆ ಪಲ್ಯ ಥರ ಖಾರ ಎಲ್ಲ ಏನು ಹಾಕೋಲ್ಲ. ನನಗೆ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಏನಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಫಸ್ಟ್ ಇದನ್ನು ತೊಳೆದು, ತುಂಬ ಏನು ತೊಳೆಯೋಷ್ಟು ಇರಲ್ಲ, ಯಾಕಂದರೆ ಅಷ್ಟೊಂದೇನು ಮಣ್ಣೆಲ್ಲ ಇಲ್ಲ. ಆ್ಯಂಡ್ ಅಡುಗೆ ಮಾಡಿಟ್ಟು ಈಗ ಸ್ವಲ್ಪ ಆಚೆ ಹೋಗಬೇಕು. ನನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಸೀರೆನ ಉಟ್ಕೊಂಡಿದ್ದೀನಿ. ಈ ಸೀರೆ ಬಗ್ಗೆ ಅಡುಗೆ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೂ ಸೀರೆ ಯಾವ ಥರ ಇದೆ ಅಂತ. ಮನೆಯಲ್ಲಿ ನಿಮಗೆ ಸ್ವಲ್ಪ ಜಾಗ ಜಾಸ್ತಿ ಎಷ್ಟೇ ಇದ್ದರೂ ಈ ಥರ ಸೊಪ್ಪುಗಳನ್ನ ಆರಾಮಾಗಿ ಬೆಳ್ಕೊಬೋದು. ನಿಮಗೆ ಸಾಕಷ್ಟು ಸಲ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಅಥವಾ ಟಬ್ಗಳಲ್ಲಿ ಹೇಗೆ ಬೆಳ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೇನೆ. ಯಾಕೆಂದರೆ ಇವಾಗ ನಾನು ಇದನ್ನು ಹೆಚ್ಚುತ್ತಾ ಇದ್ದರೆ ಒಂದು ಸ್ವಲ್ಪ ಮಣ್ಣಾಗಿರ್ಬೋದು ಅವೆಲ್ಲ ಏನೂ ಇಲ್ಲ. ಆ್ಯಂಡ್ ಈ ನಡುವೆ ಹೆಲ್ತ್ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ಎಲ್ಲೆಲ್ಲಿ ಯಾವ್ಯಾವ ನೀರಲ್ಲಿ ಬೆಳೀತಾರೋ ಎಲ್ಲ ನಮಗೇನು ಗೊತ್ತಿರಲ್ಲ. ಬಟ್ ನಾವೇ ಮನೆಯಲ್ಲಿ ಬೆಳೆದಿದ್ದಾದರೆ ಎಷ್ಟು ಕ್ಲೀನಾಗಿ ಬೆಳೆದಿರ್ತೀವಿ. ಆ್ಯಂಡ್ ಏನು ಬೇರೆ ಕೆಮಿಕಲ್ಸ್ ಆಗಿರ್ಬೋದು, ಜಾಸ್ತಿ ಫರ್ಟಿಲೈಸರ್ಸ್ ಆಗಿರ್ಬೋದು, ಇದೆಲ್ಲ ಏನೂ ಇಲ್ದಂಗೆ ಬೆಳಿತೀವಿ. ಸೊ ಹಾಗಾಗಿ ಆದಷ್ಟು ನೀವುಗಳನ್ನು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರಾದರೂ ಅದನ್ನು ಇದೆಲ್ಲ ಆರಾಮಾಗಿ ಮನೇಲಿ ಬೆಳ್ಕೊಂಡು ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡೋದು ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಸೊ ನಾನು ಯೂಸ್ ಮಾಡ್ತಿದ್ದು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಬೇಕಿದ್ರೆ ಇಂಗು ಸಹ ಹಾಕ್ಬೋದು, ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಆದಮೇಲೆ ನಾನು ಇವತ್ತು ನಿಮ್ಗೆ ಹೇಳ್ದಂಗೆ ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಏನನ್ನೂ ಯೂಸ್ ಮಾಡ್ತಿಲ್ಲ. ಡೈರೆಕ್ಟಾಗಿ ಇದಕ್ಕೆ ಹೆಚ್ಚಿಬಿಟ್ಟು ತೊಳೆದಿರೋಂಥ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನು ನೀವು ಚಿಕ್ಕದಾಗಿ ಹೆಚ್ಚಬೇಕು ಅಂತ ಏನೂ ಇಲ್ಲ, ಬಾಡಿಸಿದಾಗ ಅದು ಸಣ್ಣದಾಗೆ ಆಗೋಗ್ಬಿಡುತ್ತೆ. ನೀವು ಎಷ್ಟೇ ಹಾಕೋದು ಸ್ವಲ್ಪನೇ ಪಲ್ಯ ರೆಡಿ ಆಗೋದು. 1-2 ಸಲ ತೊಳೆದ್ಬಿಟ್ಟು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ನೀವು ಎಣ್ಣೆಯಲ್ಲಿ ಬಾಡಿಸಿದ್ರೇ ಸೊಪ್ಪು ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದಕ್ಕೆ ಬೇರೆ ನೀರು ಹಾಕಿ ಬೇಯಿಸೋ ಅಂಥದ್ದೆಲ್ಲ ಏನೂ ಇರಲ್ಲ. ಬಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಅಷ್ಟೇ. ಕರೆಕ್ಟಾಗಿ ಇದನ್ನು ಹುರ್ಕೊಂಡಿದ್ದಾದಮೇಲೆ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಹಾಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೀರು ಸಾಕಷ್ಟು ಬಿಟ್ಕೊಂಡಿದೆ ಪಾಲಕ್ ಸೊಪ್ಪಲ್ಲಿ. ಬೇಳೆ ನೀವು ಇದಕ್ಕೆ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಯಾವ ಬೇಳೆ ಬೇಯಿಸ್ಕೊಂಡಿದ್ರೋ ಅದನ್ನೇ ಹಾಕೋಬೋದು. ಇದ್ರ ಜೊತೆ ಟೊಮ್ಯಾಟೊನೂ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಜೊತೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ ಅಂತ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇದು ಪಾಲಕ್ ಸೊಪ್ಪು ಬದಲು ದಂಟಿನ ಸೊಪ್ಪು ಉಪಯೋಗಿಸ್ಕೊಂಡು ಮಾಡೋದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಚೆ ಹೋಗಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಬಂದು ಊಟ ಕೂಡ ಆಯಿತು ಮಾಡಿದ್ದು. ಆ್ಯಂಡ್ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸೀರೆನ ತೋರಿಸೋಣ ಡೀಟೇಲಾಗಿ ಅಂತ ಅಂದ್ಕೊಂಡೆ. ಆ್ಯಂಡ್ ಸೆಕೆ ತುಂಬ ಬಿಸಿಲು ಇರೋದ್ರಿಂದ ಕೂದಲೆಲ್ಲ ಎಣ್ಣೆ ಹಚ್ಚಿದಂಗೆ ಆಗ್ಬಿಡಿದೆ. 2 ದಿವಸದ ಹಿಂದೆ ನೀರು ಹಾಕಿದ್ದಷ್ಟೇ. ಬೇಸಿಗೆ ಹೋಗೋರ್ಗೂ ಸ್ವಲ್ಪ ಪ್ರಾಬ್ಲಮ್. ಸೊ ನಾನು ಉಟ್ಕೊಂಡಿರೋದು ಇವತ್ತು ಒಂದು ಜೂಟ್ ಕಾಟನ್ ಸ್ಯಾರಿ. ತುಂಬ ಕಮ್ಮಿ ದುಡ್ಡಲ್ಲಿ ಪರ್ಚೇಸ್ ಮಾಡಿದ್ದು. ಅರೌಂಡ್ 900 ರುಪೀಸೋ 1000 ರುಪೀಸೋ ಅಷ್ಟೇ ಕೊಟ್ಟಿದ್ದು. ಪಾರ್ಟ್ಲಿ ಸ್ಟೈಲ್ನಲ್ಲಿ ಸಿಕ್ತು ಅಂತ ಈ ಸೀರೆನ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಗಿರ್ಬೋದು ಅನ್ಸುತ್ತೆ ನಾನು ಇದನ್ನು ಪರ್ಚೇಸ್ ಮಾಡಿ. ಅವಾಗ ಸ್ವಲ್ಪ ಟ್ರೆಂಡಿಯಾಗಿತ್ತು ಈ ಥರ ಸೀರೆಗಳು. ಆ್ಯಂಡ್ ನಾನು ನನ್ನ ಕಸಿನ್ ಆ್ಯಕ್ಚುಲಿ ಇಬ್ಬರು ತೊಗೊಂಡಿದ್ವಿ. ಅವಳೊಂದು ಬೇರೆ ಕಲರ್ ತೊಗೊಂಡಿದ್ದು, ನಾನು ಈ ಕಲರ್ ತೊಗೊಂಡೆ. ಸೊ ತೋರಿಸ್ತೀನಿ ಡೀಟೇಲಾಗಿ ಯಾವ ಥರ ಇದೆ ಸೀರೆ ಅಂತ. ಸೊ ನಿಮಗೆ ಪಾರ್ಟ್ಲಿ ಅಂತ ಹೇಳಿದಾರ, ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ರೆ ನೆರ್ಗೆಗೆ ಮಾತ್ರ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಹೋಪ್ ನಿಮಗೆ ಫುಲ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಹಾಗೆ ಮೇಲೆ ಅಬ್ಸರ್ವ್ ಮಾಡಿದ್ರೆ
ಗ್ರೇ ಕಲರ್ ಕೊಟ್ಟಿದ್ದಾರೆ, ಅಂದ್ರೆ ಲೈಟ್ ಗ್ರೇ ಕಲರ್ ಮೇಲೆ ಬ್ಲ್ಯಾಕ್ ಪ್ರಿಂಟ್ಸ್ ಅಂಡ್ ಪಲ್ಲು ಈ ತರ ಸ್ವಲ್ಪ ರೆಡ್ ಅಲ್ಲಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಈ ತರ ಇದೆ. ಅಂಡ್ ಸೀರೆ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಬ್ಲೌಸ್ ವಿತ್ ಬ್ಲೌಸ್ ನ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಶಾರ್ಟ್ ಸ್ಲೀವ್ಸ್ ಹೊಲ್ಸಿದೆ, ಸೊ ಹಾಗೆ ಇದೆ. ಅಂಡ್ ಬ್ಯಾಕ್ ಮಾತ್ರ ಪ್ಯಾಚ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯಾಕ್ ನೆಕ್ ಈ ತರ ಇಡ್ಸಿದ್ದೇನೆ, ಚೆನ್ನಾಗಿದೆ. ನೀವು ಬೈ ಚಾನ್ಸ್ ಬ್ಲೌಸ್ ಗಳಿಗೆ ವರ್ಕ್ ಮಾಡಿಸಲ್ಲ ಅಂತ ಇದ್ರೆ ಪ್ಯಾಚ್ ವರ್ಕ್ ನ ನೀವುಗಳು ಮಾಡಿಸ್ಕೋಬಹುದು. ಅಂಡ್ ಹಿಂದೆ ಇದಕ್ಕೆ ಆಮೇಲೆ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೊಂದು ಡಿಸೈನ್ ನ ಕೂಡ ಅಂಟಾಕಿದ್ದೀನಿ. ಸೊ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಅಲ್ಲಿ ಮಧ್ಯ ಒಂದು ಈ ತರ ಕಿಟಕಿ ತರ ಹೋಲ್ ಇಟ್ಟಿದ್ರು. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾನು ಬ್ರೇಸಸ್ ಹಾಕೊಂಡಾಗ ಅದು ಒಂಥರ ಆಡ್ ಆಗಿ ಕಾಣಿಸಿದ್ದು. ತುಂಬಾ ಜನ ಇದನ್ನ ನೋಡಿದಾಗ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಬ್ಲೌಸ್ ಗಳಿಗೆ ಮಾತ್ರ ಡೀಸೆಂಟ್ ಆಗಿ ಇರಬೇಕು ಅಂಡ್ ಕರೆಕ್ಟ್ ಆಗಿ ಕಾಣಿಸ್ತಾ ಇರಬೇಕು. ಹಾಗಾಗಿ ಏನ್ ಮಾಡಿದೆ, ನಿಮ್ಗಳಿಗೂ ಒಂದು ಐಡಿಯಾ ಕೊಟ್ಟಿರ್ತೇನೆ. ಹಿಂದೆ ನಿಮ್ಗೆ ಇಲ್ಲೊಂದು ಪ್ಯಾಚ್ ತರ ಕಾಣಿಸ್ತಾ ಇರ್ಬೋದು, ಇದು ಬ್ಲ್ಯಾಕ್ ಕಲರ್ ನಲ್ಲಿ. ಇದು ಅಂಗಡಿನಲ್ಲಿ ಸಿಗುತ್ತೆ, 20 ರೂಪೀಸೋ 30 ರೂಪೀಸೋ ಕೊಟ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಅಷ್ಟಕ್ಕೆ ಮಾತ್ರ ಅಂಟಿಸ್ಬಿಟ್ಟಿದ್ದೀನಿ, ಸೊ ದಟ್ ಏನು ಕಾಣಿಸಲ್ಲ ಅಂತ. ಡಿಸೈನಿಗಾಗೂ ಇರುತ್ತೆ ಅಂಡ್ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ. ಸೊ ನಿಮ್ಗಳಿಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ನಿಮ್ಮ ಬ್ಲೌಸ್ ಅಲ್ಲಿ ಎಲ್ಲಾದ್ರೂ ಡೀಪ್ ಆಗಿ ಸ್ವಲ್ಪ ಆಡ್ ಆಗಿ ಕಾಣ್ತಿದೆ ಅಂತ ಇದ್ರೆ ಈ ತರದ್ದು ಸ್ಟ್ರಿಪ್ಸ್ ಗಳು ಸಿಗುತ್ತೆ, ನೀವು ಅದನ್ನ ಅಂಟಿಸ್ಕೋಬಹುದು. ಸಖತ್ ಲುಕ್ ಆಗಿ ಕಾಣಿಸುತ್ತೆ. ಆಮೇಲೆ ಉಡೋದು ಈಸಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಬೇರೆ ಸೀರೆಗಳ ತರ ಹರಡಿಲ್ಲ ಅಂಡ್ ಪಿನ್ ಕ್ಲೀನ್ ಆಗಿ ಬಂದಿದೆ. ಸೊ ತರ ಬಾಡಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಈ ತರ ಇದೆ ಸ್ಯಾರಿ. ಅಂಡ್ ಈಗಲೂ ಈ ತರ ಸಿಗ್ಬೋದು ಅಂತ ಅನ್ಕೋತೀನಿ, ನನಗೆ ಐಡಿಯಾ ಇಲ್ಲ ಆಕ್ಚುಲಿ. ಬಟ್ ಸಿಕ್ಕಿ ನೀವಲ್ಲಿ ಇಷ್ಟಪಡ್ತೀನಿ ತಗೋಬಹುದು. ಸಿಂಗಲ್ ಏರ್ ಪಿನ್ ಮಾಡಕ್ ಆಗಲ್ಲ, ಯಾಕಂದ್ರೆ ನೆಟ್ಟೆಡ್ ತರ ಟ್ರಾನ್ಸ್ಪರೆಂಟ್ ಇದೆ ಸಾಕಷ್ಟು ಸೀರೆ. ಹಾಗಾಗಿ ನೀವು ಈ ತರ ಪ್ಲೀಚ್ ಕಡೆ ತೆಕ್ಕೋಬೇಕಾಗತ್ತೆ. ಅಂಡ್ ಈ ತರದಕ್ಕೆ ಅದರ ಒಂದು ಬ್ಲಾಕ್ ಅಲ್ಲಿ ನೆಕ್ ಸೆಟ್ ಅಂಡ್ ಸಿಲ್ವರ್ ಏನಾರು ಇಯರಿಂಗ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೆಂಗಿದ್ರು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅಂತ ಕಾಟನ್ ಸ್ಯಾರಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಗಳಿಗೂ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಫೌಂಟೇನ್ನ ಸದ್ಯಕ್ಕೆ ಆಫ್ ಮಾಡಿದ್ದೀನಿ, ಯಾಕಂದರೆ ಕ್ಲೀನ್ ಮಾಡಬೇಕು. ಅದನ್ನು ಸ್ವಲ್ಪ ತುಂಬ ದಿನ ಆಗೋಗಿತ್ತು. ನೀರನ್ನ ಚೇಂಜ್ ಮಾಡಬೇಕು, ಅಂದರೆ ಹುಷಾರಾಗಿ ಮಾಡಬೇಕು. ಯಾಕಂದರೆ ಅದು ಮಣ್ಣಿಂದ ಆಗಿರೋದ್ರಿಂದ ಒಡೆದೋಗುತ್ತೆ, ಅಂದರೆ ಮುರಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆಫ್ ಮಾಡಿ ನೀರೆಲ್ಲ ಒಣಗ್ಕೊಳ್ಳೋತ್ತರ ಅದಾದಮೇಲೆ ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲ ನೀರು ತೆಗೆದ್ಬಿಟ್ಟು ಒಂದ್ಸಲ ಬೇರೆ ನೀರು ಹಾಕ್ತೀನಿ ಅಷ್ಟೇ, ಚೆನ್ನಾಗಿ ಬರ್ತದೆ. ತುಂಬ ಜನ ಯಾಕಂದರೆ ಅದ್ರ ಬಗ್ಗೆ ಕೇಳ್ತಾ ಇದ್ರಿ. ಆ್ಯಂಡ್ ನನ್ನ ವೀಡಿಯೋಲಿ ಇವಾಗ ಆಫ್ ಆಗಿದ್ದಾಗ ಕಾಮೆಂಟ್ ಮಾಡಿ ಕೇಳ್ತಿರೋದು ಏನಕ್ಕೆ ಆಫ್ ಆಗಿದೆ ಅಂತ. ಸೊ ಕ್ಲೀನ್ ಮಾಡಬೇಕಿತ್ತು. ಹೆಂಗಿದ್ರು ಈಗ ವೀಡಿಯೋ ಮಾಡ್ತಿದ್ದಾನೆ, ವೀಡಿಯೋ ಮಾಡಿದ್ದು ಆದಮೇಲೆ ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೀಸೆಂಟಾಗೆ ಯಾವುದೋ ಒಂದು ಮದುವೆಗೆ ಹೋದಾಗ ನನಗೆ ಈ ಥರದ್ದು ಒಂದು ಸೀರೆ ಕೊಟ್ಟಿದ್ರು. ಕಲರ್ ಚೆನ್ನಾಗಿದೆ ಸರಿ, ಅಂದರೆ ಗಿಫ್ಟ್ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ, ಸೊ ಆ ಥರದ್ರಲ್ಲಿ ನನಗೆ ಈ ಥರದ್ದು ಒಂದು ಸೀರೆನ ಗಿಫ್ಟ್ ಕೊಟ್ಟಿದ್ರು. ಸೀರೆ ಚೆನ್ನಾಗಿದೆ, ಬಟ್ ನಾನು ಈ ಥರ ಸೀರೆಗಳು ಅಷ್ಟೊಂದು, ಯಾಕೆಂದ್ರೆ ನಾವೇನು ಡೈಲಿ ಸೀರೆಗಳನ್ನ ಉಡದೇ ಇರೋದ್ರಿಂದ ಅಷ್ಟೊಂದು ಸೀರೆನೂ ಈ ಥರದ್ದು ಉಡಲ್ಲ ನಾನು. ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಏನಾದರೂ ಇದರೊಳಗೆ ಡ್ರೆಸ್ ಏನಾದರೂ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲೈಕ್ ಚೂಡಿದಾರ್ ಥರನೋ ಅಥವಾ ಒಂದು ಲಾಂಗ್ ಗೌನ್ ಥರನೋ ಏನಾದರೂ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಬಾರ್ಡರ್ ಎಲ್ಲ ಏನೂ ಇಲ್ಲ ಆ್ಯಂಡ್ ಪಲ್ಲು ಕೂಡ ಇಲ್ಲ, ಹಾಗಾಗಿ ಉದ್ದ ಬರ್ಬೋದು ಅಂತ ಅನ್ಕೋತೀನಿ. ಬ್ಲೌಸ್ ಮಾತ್ರ ಇದೆ, ಬೇಕಾದ್ರೆ ಬ್ಲೌಸನ್ನ ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಸೀರೆ ಫುಲ್ಲು ಫ್ಲೋರಲ್ ಪ್ರಿಂಟ್ಸ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಈ ಕಲರ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಸೀರೆ ಉಡೋದ್ರ ಬದಲು ಯಾವ್ದಾರ ಒಂದು ಡ್ರೆಸ್ನ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಇದಕ್ಕೆ ನಾನು ಬ್ಲೌಸು ಹೊಲಿಸ್ಕೊಂಡು ಉಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮ್ಗಳಿಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಹೇಳಿ. ಈ ಥರಲ್ಲಿ ಡ್ರೆಸ್ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತಾ ಅಥವಾ ಗೌನ್ ಏನಾದರೂ ಇವಾಗೆಲ್ಲ ಟ್ರೆಂಡಿಯಾಗಿದೆಯಲ್ಲ ಆ ಥರದ್ದು ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಸೀರೆನ ಸೀರೆ ಥರನೇ ಇಟ್ಕೊಂಡು ಯಾವ್ದಾರ ಒಂದು ಪ್ಲೇನ್ ಗ್ರೀನ್ ಬ್ಲೌಸ್ ಹಾಕ್ಕೊಂಡು ಉಡ್ಲಾ ಅನ್ನೋದನ್ನ ನನಗೆ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಸೊ ಈ ಥರ ಪಾರ್ಟಿಷನ್ ಬಾಕ್ಸ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಆ್ಯಕ್ಚುಲಿ ನೀವು ಆನ್ಲೈನಲ್ಲೂ ತರಿಸ್ಕೋಬೋದು, ಬಟ್ ನಾನು ಇದಕ್ಕೆ 190 ರೂಪೀಸ್ ಕೊಟ್ಟೆ. ಇನ್ನೂ ಲೇಬಲ್ ಕೂಡ ಹೋಗಿಲ್ಲ, ಇಲ್ಲೇ ಇದೆ. ಈ ಯೂಶಲಿ ಇದನ್ನು ತೊಗೊಂಡಿದ್ದು ಈ ಚೈನಾ ಮಾರ್ಕೆಟೆಲ್ಲ ಹಾಕೊಂಡಿರ್ತಾರೆ, ನೀವು ನೋಡಿರ್ಬೋದು. ಚಿಕ್ಕ ಅಂಗಡಿಗಳಲ್ತಾರೆ ಎಲ್ಲ ಪ್ಲಾಸ್ಟಿಕ್ ಸಾಮಾನುಗಳೆಲ್ಲ ಹಾಕೊಂಡಿರ್ತಾರೆ, ಅಲ್ಲಿ ಈ ಥರ ಪಾರ್ಟಿಷನ್ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ನಿಮ್ಗೆ ಇದ್ರೊಳಗೆ ಕಮ್ಮಿ ಪಾರ್ಟಿಷನ್ ಇರೋದು ಸಿಗುತ್ತೆ, ಜಾಸ್ತಿ ಪಾರ್ಟಿಷನ್ ಇರೋದು ಸಿಗುತ್ತೆ. ಇಯರಿಂಗ್ಸ್ನ ನೀವು ಈ ಥರ ಸೆಪ್ರೇಟ್ ಒಂದೊಂದು ಪೇರ್ ಹಾಕೋಬೋದು. ಲೈಕ್ ಬೇಕು ಅಂದಾಗ ಈಸಿಯಾಗಿ ತೊಗೋಬೋದು, ಹಾಕೋಬೋದು. ಇಲ್ಲ ಚಿಕ್ಕದು ಒಟ್ಟಿಗೆ ಇಟ್ಕೋತೀರಾ ಅಂದರೆ ಈ ಥರ 2-3 ಪೇರ್ನ ಹಾಕಿ ಸಹ ಇಟ್ಕೋಬೋದು. ತುಂಬ ಉಪಯೋಗ ಇದೆ ಅಂತ ನನಗೆ ಅನ್ನಿಸ್ತು. ಸೊ ಇದು ನನ್ನ ಬರೀ ಜಂಕ್ ಜ್ಯುವೆಲ್ರಿ ಕಲೆಕ್ಷನ್ಸ್, ಅಂದರೆ ಈ ಥರ ಸಿಲ್ವರ್ದು ಮಾತ್ರ ಇಟ್ಟಿದ್ದೀನಿ. ಗೋಲ್ಡ್ದೆಲ್ಲ ಬೇರೆ ಕಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಆರ್ಟಿಫಿಷಿಯಲ್ ಗೋಲ್ಡ್ ಕೂಡ ಬೇರೆ ಕಡೆ ಇಟ್ಟಿದ್ದೀನಿ. ಇದು ಮಾತ್ರ ಇಲ್ಲಿ ಬಂದ್ಬಿಟ್ಟೆ, ರೀಸೆಂಟಾಗಿ ಹಾಕೊಂಡು ಹೋಗಿದ್ದೆ ಯಾವುದೋ ಒಂದು ಮದುವೆಗೆ ಅಂತ, ಇಲ್ಲೇ ಇಟ್ಟಿದ್ದೀನಿ.
ಸೊ ಈ ಥರ ಇದೆ. ಆ್ಯಂಡ್ ಸರಗಳಿಗೆ ದೊಡ್ಡ ದೊಡ್ಡ ಪಾರ್ಟಿಷನ್ ಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಇಟ್ಟಿರೋದೆಲ್ಲ ಆಲ್ಮೋಸ್ಟ್ ಮಣಿ ಸರಗಳು, ಹಾಗಾಗಿ ಮಡಿಸಿ ಇಟ್ಕೋಬೋದು. ಕೆಲವು ಗೋಲ್ಡ್ದು ಹಾಗೆ ಇಟ್ಬಿಟ್ಟಿದ್ದೀನಿ, ಇದೆಲ್ಲ ಎತ್ತಿಟ್ಕೋಬೇಕು. ಗೋಲ್ಡ್ ಮಣಿಗಳಲ್ಲಿ ಮಾಡಿಸ್ಕೊಂಡಿರೋದು ಸರ, ಸೊ ಮಿಕ್ಸ್ ಆಗಿಬಿಟ್ಟಿದೆ, ಎಲ್ಲ ಎತ್ತಿಟ್ಕೋಬೇಕು ಸೆಪ್ರೇಟಾಗಿ. ಸೊ ಆಮೇಲೆ ಎತ್ತಿಡ್ತೀನಿ ಒಂದೊಂದನ್ನೇ. ಇದೊಂದು ಗೋಲ್ಡ್ದಿದೆ ಆ್ಯಂಡ್ ಇದು ಗೋಲ್ಡ್ದಿದೆ. ಸೊ ಈ ಥರ ಈಸಿಯಾಗಿ ನೀವು ಆರ್ಗನೈಸ್ ಮಾಡ್ಕೋಬೋದು. ತಕ್ಷಣಕ್ಕೆ ಕಾಣಿಸುತ್ತೆ ಯಾವ್ದ್ಯಾವುದು ಬೇಕೋ ನೀವು ಅದನ್ನು ಎತ್ಬಿಟ್ಟು ಹಾಕೋಬೋದು. ಆ್ಯಂಡ್ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ಒಂದ್ರ ಮೇಲೆ ಒಂದು ಈ ಥರ ಇಟ್ಕೋಬೋದು. ಈ ಥರ ಇಟ್ಕೊಂಡ್ರೆ ನಿಮ್ಮ ವಾರ್ಡ್ರೋಬ್ಗಳಲ್ಲಿ ಈಸಿಯಾಗಿ ಪೈಲ್ ಮಾಡಿ ಇಟ್ಕೋಬೋದು ಅಂತ ನಾನು ಈ ಥರ ಆರ್ಗನೈಸರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಾಕ್ಸ್ ಮೇಲೆ ಇಟ್ಕೊಂಡಿದ್ದೀನಿ. ಕೆಳಗಡೆದಲ್ಲಿ ಬ್ಯಾಂಗಲ್ಸ್ ಇದೆ, ಎಲ್ಲ ನಿಮ್ಗೆ ಇನ್ನೊಂದ್ಸಲ ನಿಧಾನಕ್ಕೆ ತೋರಿಸ್ತೀನಿ. ಒಂದು ರೊಟ್ಟಿನ ಬಾಕ್ಸು, ಇದರೊಳಗೂ ಸಾಕಷ್ಟು ಸರಗಳಿದೆ. ಅದಲ್ಲದೆ 2 ಬಾಕ್ಸ್ ಮತ್ತೆ ಸರಗಳು ಇಟ್ಟಿದ್ದೀನಿ. ಹಾಗೆ ಇದನ್ನು ಮೇಲೆ ಈ ಥರ ಎಲ್ಲ ಒಂದೊಂದೇ ತೊಗೊಂಬಂದು ಇಡ್ತಾ ಇದ್ದೀನಿ. ಈಸಿಯಾಗಿ ಒಂದು ರ್ಯಾಕ್ನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.